ಕರ್ನಾಟಕದಲ್ಲಿ ಅತ್ಯಾಚಾರ, ಅನಾಚಾರ, ಗೂಂಡರ ಕೈಲಿ ಕಾನೂನು ಸುವ್ಯವಸ್ಥೆ ಅಡವಿಟ್ಟು ನೀವು ಮಂಡಿ ಉರಿತೀರಾ. ಇದೇ 2 ವರ್ಷದ ಸಾಧನೆಯಾಗಿದ್ದು, ಈ ಅನಾಚಾರದ ವಿರುದ್ಧ ಹಾಸನದಿಂದಲೇ ನಾರಿ ಶಕ್ತಿಗಳು ಹೋರಾಟ ಪ್ರಾರಂಭಿಸಬೇಕು ಎಂದು ಬಿಜೆಪಿ ಮಹಿಳಾ ಮೋರ್ಚಾ ಕರೆ ಕೊಟ್ಟರು. ನಗರದ ಶ್ರೀಗಂಧದ ಕೋಟೆ ಬಳಿ ಇರುವ ಖಾಸಗಿ ಹೋಟೆಲ್ವೊಂದರಲ್ಲಿ ಜಿಲ್ಲಾ ಬಿಜೆಪಿ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಪೂಜನೀಯ ಅಹಲ್ಯಬಾಯಿ ಹೋಳ್ಕರ್ ಅವರ 300ನೇ ವರ್ಷದ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಿಂಧೂರ ಆಪರೇಷನ್ ಜಗತ್ತಿನಲ್ಲಿ ಎಲ್ಲಿ ಕೂಡ ನಡೆದಿಲ್ಲ. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದವರ ದುಂಡನ್ನು ಚೆಂಡಾಡುತ್ತಿದೆ ಎಂದು ಅಂತಹ ಕೆಲಸ ನರೇಂದ್ರ ಮೋದಿ ತೋರಿಸಿದ್ದಾರೆ. ನಾವು ಇವತ್ತು ಎಲ್ಲರೂ ನಾಗರಿಕ ಯೋಧರಾಗಿ ಶ್ರಮವಹಿಸಿ ಮೋದಿ ಅವರಿಗೆ ಅಧಿಕಾರ ಕೊಟ್ಟಿರುವುದಕ್ಕೆ ಪಾಕಿಸ್ತಾನವನ್ನು ಬಗ್ಗು ಬಡಿದು ಜಗತ್ತಿಗೆ ಏನೆಂದು ತೋರಿಸಲಾಗಿದೆ ಎಂದರು. ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಮಾತನಾಡಿ, ಸಮಾಜದಲ್ಲಿ ಎಲ್ಲ ಕೆಲಸಗಳು ಸುಗಮವಾಗಿ ಎಲ್ಲ ವರ್ಗದವರಿಗೂ ಆಗಬೇಕು. ನನಗೆ ಬಂದಂತಹ ಕಷ್ಟಗಳು ಯಾರಿಗೂ ಬರಬಾರದು. ಅಹಲ್ಯಬಾಯಿ ಹೋಳ್ಕರ್ನಂತಹ ಅನೇಕ ತಾಯಂದಿರು ಈ ಮಣ್ಣಿನಲ್ಲಿ ಹುಟ್ಟಿ ನಮಗೆ ಪ್ರೇರಣೆ ಆಗಿದ್ದಾರೆ. ಆ ವಿಚಾರವನ್ನು ಜನಸಾಮಾನ್ಯರಿಗೆ ತಿಳಿಸುವ ಮೂಲಕ ನಮ್ಮ ಸಮಾಜದಲ್ಲಿ ಹೆಚ್ಚು ಶಕ್ತಿ ಕೊಡುವ ಕೆಲಸವನ್ನು ಮಾಡಬೇಕು ಎಂದರು. ಯೋಗ ಕೇಂದ್ರ, ಭಜನಾ ಮಂಡಳಿ, ಕಿಟ್ಟಿ ಪಾರ್ಟಿ ಸೇರಿದಂತೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಗುತ್ತೇವೆ ಎಂದರು. ದೇಶದ ಪ್ರಧಾನಿ ನರೇಂದ್ರ ಮೋದಿರವರ ಕಲ್ಪನೆಯನ್ನು ಕಾರ್ಯಗತ ಮಾಡಲಾಯಿತು. ಯಾರು ಯಶಸ್ವಿ ಆಡಳಿತ ನಡೆಸುತ್ತಾರೆ ಅವರು ಹೆಚ್ಚು ಅಧ್ಯಯನ ಮಾಡುತ್ತಾರೆ. ಅಹಲ್ಯಬಾಯಿ ಹೋಳ್ಕರ್ನವರು ಮತ್ತು ವಿವೇಕಾನಂದರು ಸೇರಿದಂತೆ ಇಂತಹ ಮಹನೀಯರ ಪ್ರೇರಣೆಯಿಂದ ನರೇಂದ್ರ ಮೋದಿ ಅವರು ಅಳವಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಹಲ್ಯಬಾಯಿ ಹೋಳ್ಕರ್ನವರ ಜೀವನ ಚರಿತ್ರೆ ಪುಸ್ತಕ ಬಿಡುಗಡೆಯನ್ನು ಇದೇ ವೇಳೆ ಮಾಡಲಾಯಿತು. ಮೇಡ್ ಇನ್ ಇಂಡಿಯಾ ಇರ್ಬೋದು, ಅನೇಕ ವಿಚಾರಗಳನ್ನ ನರೇಂದ್ರ ಮೋದಿ ಅವರು ಅಳವಡಿಸ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದ ಅವರಿಂದ ಅಳವಡಿಸ್ಕೊಂಡಿದ್ದಾರೆ. ಅಂದ್ರೆ ಮೋದಿ ಅವರಿಗೆ ಅನೇಕ ವಿಚಾರಗಳ ಪ್ರೇರಣೆ ಆಗಿರೋದ್ರಲ್ಲಿ ತಾಯಿ ಅಹಲ್ಯಾಬಾಯಿ ಕೂಡ ಒಬ್ರು. ಅವರ ಕೆಲಸಗಳು ಕೂಡ ಅವರಿಗೆ ಪ್ರೇರಣೆ ಆಗಿದೆ ಅನ್ನೋ ವಿಚಾರವನ್ನ ನಿಮ್ಮ ಮುಂದಿಡ್ತಾ ಈ ಒಂದು ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ತಂಡ ಮಾಡಿದೆ. ಅಮಿತ್ ಅವರಾಗಿರ್ಬೋದು, ಗಿರೀಶ್ ಅವರಾಗಿರ್ಬೋದು, ಸಿದ್ದೇಶಣ್ಣ ಅವರ ನೇತೃತ್ವದಲ್ಲಿ ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ರಾಜ್ಯ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ನನಗೆ ಮಾತನಾಡಲು ಅನುವು ಮಾಡಿಕೊಡ್ತಾರೆ. ಕಲ್ಲರು, ಕಾಕರು ಎಲ್ಲರೂ ಸೇರಿ ಹಿಂಸೆ ಕೊಡ್ಬೇಕಾದ್ರೆ ಅವರೊಂದು ಘೋಷಣೆ ಮಾಡ್ತಾರೆ, ಈ ರೀತಿ ನನ್ನ ಸಾಮ್ರಾಜ್ಯದಲ್ಲಿ ನಡೀತಿರುವಂತಹ ಅನಾಹುತಗಳನ್ನು ತಡೆಯಬಲ್ಲಂತ ಯಾರು ಮುಂದೆ ಬಂದಿದ್ದನ್ನು ತಡಿತೀರ ಅವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ. ಆಗ ಒಬ್ಬ ಯುವಕ ಮುಂದೆ ಬಂದು ಇಡೀ ಸಾಮ್ರಾಜ್ಯದಲ್ಲಿ ಓಡಾಟ ಮಾಡಿ ಬಗ್ಗು ಬಡಿತಾನೆ ಕಳ್ಳರನ್ನ, ಕಾಕರನ್ನ, ಪುಂಡ್ರನ್ನ, ಪೋಖ್ರಿಗಳನ್ನ. ಆಗ ಅವರ ಮಗಳನ್ನ ಅವರಿಗೆ ಧಾರೆ ಎರೆದು ಕೊಡ್ತಾರೆ. ಅವರೇ ಯಶವಂತರಾವ್ ಪಲ್ಲೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಭಾಷಣಗಾರರಾಗಿ ಸುಧಾ ಪಾಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂಬಿಕಾ ಮತ್ತು ಇಂದಿರಾ ನಾಗರಾಜ್, ಯೋಗೇಶ್, ಮಂಜು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.